ಸಮಯ ನಿನಗಾಗಿ ಕಾಯುವುದಿಲ್ಲ. ಹಸಿವಾಗುತ್ತಿದ್ದಂತೆಯೇ ಅಮ್ಮ ಪ್ರೀತಿಯಿಂದ ಊಟ ಮಾಡಿಸುತ್ತಿದ್ದಳು. ಗೆಳೆಯರ ಜೊತೆ ಆಟ ಆಡುತ್ತಿದ್ದ. ಹೀಗೆಯೇ ಬೆಳೆದು 5 ವರ್ಷದ ಬಾಲಕನಾದ. ಎಲ್ಲರೂ ಈತ ಮಾಡುವ ಪ್ರತಿ ಕೆಲಸವನ್ನು ನೋಡಿ ಸಂತೋಷಪಡುತ್ತಿದ್ದರು. ಈತನ ಆಟ, ಮಾತು, ನಡೆನುಡಿಯನ್ನು ನೋಡಿ ಬೇರೆಯವರು ಸಂತೋಷಪಡುವುದನ್ನು ನೋಡುತ್ತಾ ಜೀವನ ಎಷ್ಟು ಸುಂದರವಾಗಿದೆ ಎಂದುಕೊಂಡ. ಒಂದು ದಿನ ಊಟಕ್ಕೆ ಕುಳಿತಿದ್ದಾಗ ಈತನ ತಾಯಿ ಎದ್ದು ಹೋಗಿ ಕುಡಿಯಲು ನೀರು ತೆಗೆದುಕೊಂಡು ಬಾ. ನೀನೇನು ಇನ್ನೂ ಸಣ್ಣ ಮಗುವೇ ಎಂದಳು. ನೀರು ತರಬೇಕು ಎಂದು ಹೇಳಿದ್ದರೆ ಆಟವಾಡುತ್ತಾ ಹೋಗಿ ನೀರು ತರುತ್ತಿದ್ದ. ಆದರೆ ಸಣ್ಣ ಮಗುವೆ ಎಂದು ಮೂದಲಿಸಿದ್ದರಿಂದ ನಾನು ಮಗುವಲ್ಲ, ನನ್ನ ಬಾಲ್ಯ ಕಳೆದು ಹೋಯಿತೇ ಎನಿಸಿತು. ಊಟದ ನಂತರ ಆಟಕ್ಕೆ ಹೊರಟ. ಆಟ ಆಡಿದ್ದು ಸಾಕು, ಓದುವುದು ಬರೆಯುವುದನ್ನು ಕಲಿ ಎಂದ ಅಪ್ಪ. ಅಂದರೆ ನಾನು ಇನ್ನೂ ಆಟ ಆಡಲು ಹೋಗುವಂತಿಲ್ಲ ಎಂದುಕೊಂಡ. ಬರೆಯಲು ಆರಂಭಿಸಿದ. ಅ ಎಂಬ ಅಕ್ಷರ ಬರೆಯಲು 10 ಬಾರಿ ತಿದ್ದಿದರೂ ಬರಲಿಲ್ಲ. ಸೊನ್ನೆಯನ್ನು ಸರಿಯಾಗಿ ಸುತ್ತಲೂ ಬರಲಿಲ್ಲ. ಅ ಈ ಅಕ್ಷರಮಾಲೆ 100 ಬಾರಿ ಹೇಳಿ ಕೊಟ್ಟರೂ ನೆನಪಿಗೆ ಬರುತ್ತಿರಲಿಲ್ಲ. 1, 2ರಲ್ಲಿ ಯಾವುದು ಮೊದಲು ಯಾವುದು ನಂತರ ಬರಬೇಕು ಎಂಬುದೇ ಅರ್ಥವಾಗಲಿಲ್ಲ. ಪೆನ್ಸಿಲನ್ನು ಕೈಯಲ್ಲಿ ಹೇಗೆ ಹಿಡಿದುಕೊಳ್ಳಬೇಕು ಎಂಬುದನ್ನು 10 ಬಾರಿ ತೋರಿಸಿಕೊಟ್ಟರೂ ತಿಳಿಯಲಿಲ್ಲ. ಹೇಗೋ ಒಂದೆರಡು ಅಕ್ಷರ ಬರೆಯುವುದನ್ನು ಕಲಿಯುತ್ತಿದ್ದಂತೆಯೇ ಶಾಲೆಗೆ ಸೇರಿಸಿದರು. ಹೊಸ ವಾತಾವರಣ ಖುಷಿ ಎನಿಸಿತು. ಆದರೆ ಬೀದಿಯಲ್ಲಿ ಆಟವಾಡುವುದು ತಪ್ಪಿದ್ದಕ್ಕೆ ನೋವಾಯಿತು. ಮೇಷ್ಟ್ರು ಹೇಳಿ ಕೊಟ್ಟ ಲೆಕ್ಕ ಅರ್ಥವಾಗಲಿಲ್ಲ. ಬೈದರೂ ಹೊಡೆದರೂ ಬರಲಿಲ್ಲ. ಒಂದು ದಿನ ತಾಯಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ನಾವು ಬಡವರು ಮಗ, ನೀನು ಚೆನ್ನಾಗಿ ಓದಬೇಕು. ಓದಿದರೆ ದೊಡ್ಡವನಾದ ಮೇಲೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳಬಹುದು ಎಂದಳು. ಆಗ ಪುಣ್ಯವಂತ ನಾನು ಚೆನ್ನಾಗಿ ಓದಬೇಕು ಎಂದುಕೊಂಡ. ಮೇಷ್ಟ್ರು ಹೇಳುತ್ತಿದ್ದುದನ್ನು ಸರಿಯಾಗಿ ಕೇಳಿಸಿಕೊಂಡ. ಆದರೂ ಅರ್ಥವಾಗಲಿಲ್ಲ. ಇನ್ನೊಮ್ಮೆ ಪ್ರಯತ್ನಿಸಿದ. ಸ್ವಲ್ಪ ಅರ್ಥವಾಯಿತು. ಯುದ್ಧ ಗೆದ್ದವನಂತೆ ಬೀಗುತ್ತಾ ಮನೆಗೆ ಬಂದ. ಪುಸ್ತಕವನ್ನು ಮೂಲೆಗೆಸೆದು ಊಟ ಮಾಡಲು ಹೋದ. ಮನೆಯಲ್ಲಿದ್ದವರು ಸಾಮಾನುಗಳನ್ನು ಎಸೆಯಬಾರದು ಎಂದು ಗೊತ್ತಾಗುವುದಿಲ್ಲವೇ ಎಂದರು. ಮನೆಯಲ್ಲಿ ಕೆಲಸ ಮಾಡಲು ಬರುವುದಿಲ್ಲವೇ ಎಂದರು. ಯಾವುದೋ ವಸ್ತು ಕಾಣಲಿಲ್ಲವೆಂದ ತಕ್ಷಣ ನೀನೇನಾದರೂ ಕದ್ದಿದ್ದೀಯಾ ಎಂದರು. ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಪುಣ್ಯವಂತ ತನ್ನಷ್ಟಕ್ಕೆ ಬೆಳೆಯಲಾರಂಭಿಸಿದ. ಸಮಯಕ್ಕಾಗಿ ಕಾಯಬೇಡ, ನಿನ್ನ ಕಾಯಕ ನೀನು ಮಾಡುತ್ತಿರು.